त्यज के अभिमान, त्यज के अभिमान, हरि गान गाओ, हरि गान गाओ। हरि नाम प्यारा, हरि नाम प्यारा, सबका सहारा, सबका सहारा। हरि नाम जप के, हरि नाम जप के, सुख शांति पाओ, सुख शांति पाओ। सब है समान, सब में एक प्राण, त्यज के अभिमान, हरि गान गाओ, हरि नाम प्यारा, सबका सहारा। हरि नाम जप के, सुख शांति पाओ, हरि नाम जप के, सुख शांति पाओ, हरि नाम जप के, सुख शांति पाओ, हरि नाम जप के, सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋಭವ, ಓಂ ಪಿತೃದೇವೋಭವ, ಓಂ ಆಚಾರ್ಯ ಗುರು ಅಮರ ದೇವೋಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸಪ್ತ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೆ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಯು ಫಾರ್ ಟುಡೇ ಸತ್ಸಂಗ. ನಮಸ್ಕಾರ ಎಲ್ಲರಿಗೂ. ಶುರು ಮಾಡಿ ಪ್ರವೀಣ್. ಧನ್ಯವಾದಗಳು ಅಣ್ಣ. ಎಲ್ಲರಿಗೂ ತಿಳಿದಿರುವ ಹಾಗೆ 3 ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನ ಕೇಳಬಹುದು. ಜೂಮ್ನಲ್ಲಿರುವ ಹ್ಯಾಂಡ್ ರೈಸ್ ಆಪ್ಷನ್ ಉಪಯೋಗಿಸಬಹುದು, ಅಥವಾ ನೀವು ವಿಡಿಯೋನ ಆನ್ ಮಾಡಿ ಹ್ಯಾಂಡ್ ರೈಸ್ ಮಾಡಿದರೂ ಅನ್ಮ್ಯೂಟ್ ರಿಕ್ವೆಸ್ಟ್ ಅನ್ನು ಕಳಿಸಲಾಗುವುದು. ಅನ್ಮ್ಯೂಟ್ ಮಾಡಿ ಪ್ರಶ್ನೆಯನ್ನು ಕೇಳಬಹುದು, ಅಥವಾ ನೀವು ಚಾಟಲ್ಲಿ ಟೈಪ್ ಮಾಡಿ ಕಳಿಸಿದರೂ ಅಣ್ಣನವರಿಗೆ ಪ್ರಶ್ನೆಯನ್ನು ಓದಿ ಕೇಳಲಾಗುವುದು. ಧನ್ಯವಾದಗಳು. ಅಣ್ಣ, ವಿಲ್ ಟೇಕ್ ಸಮ್ ಕ್ವೆಶ್ಚನ್ ಫ್ರಮ್ ಯೂಟ್ಯೂಬ್. ಅಣ್ಣ ತಗೊಳ್ಳಿಪ್ಪ. ಅಣ್ಣ, ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ನಾವು ಯಾವಾಗ ಆಧ್ಯಾತ್ಮಿಕ ಜೀವನವನ್ನು ಶುರು ಮಾಡಿದಾಗ ಭೌತಿಕ ಜೀವನದ ಬಗ್ಗೆ ಆಸಕ್ತಿ ಕಡಿಮೆಯಾಗುತ್ತದೆ, ಇದು ಏಕೆ ಅಂತ ಕೇಳ್ತಿದಾರಣ್ಣ. ದ ಲಾ ಇಸ್ ಲೈಕ್ ದಟ್. ಆ ತರ ಸೃಷ್ಟಿ ಮಾಡಿರೋದು ಎರಡು ನಿಮ್ ಕೈನಲ್ಲಿ ಮಾಡಕ್ಕಾಗಲ್ಲ. ಯಾವ್ದಾದ್ರು ಒಂದು ನೀವು ಪಾಲಿಸ್ಕೋಬೇಕು. ನೀವು ಮೆಟೀರಿಯಲ್ ಡಿಸೈರ್ ಇಟ್ಕೊಂಡು ಮೆಟೀರಿಯಲ್ ಲೈಫ್ ಮಾಡ್ಕೋಬೇಕಂದ್ರೆ ಮಾಡ್ಕೊಳ್ಳಿ. ಇಲ್ಲ ಈ ಕಡೆ ಬಂದ್ಬಿಟ್ಟು ಸ್ಪಿರಿಚುವಲ್ ಆಧ್ಯಾತ್ಮಿಕ ಮಾಡ್ಕೋಬೇಕಂದ್ರೆ ಈ ತರ ಮಾಡ್ಕೊಳ್ಳಿ. ಬಟ್ ಎರಡನ್ನ ನೀವು ಮಾಡಕ್ಕಾಗಲ್ಲ. ಧನ್ಯವಾದಗಳು ಅಣ್ಣ. ಮಲ್ಲಿಕಾರ್ಜುನ ಅಣ್ಣ ಮಾತಾಡಿ ಅಣ್ಣ.
ಹಲೋ ಅಣ್ಣ, ನಮಸ್ತೆ ಅಣ್ಣ. ನಮಸ್ಕಾರಪ್ಪ. ಅಣ್ಣ, ಒಂದ್ ಕ್ವಶನ್. ಹ್ಮ್ ಭಗವಾನ್ ನಿತ್ಯಾನಂದ ಅವರ ಸಂಪರ್ಕ ಏನಾರ ಐತಣ್ಣ? ಅದ್ರ ಬಗ್ಗೆ ಏನಾರ ಚರ್ಚೆ ಬಂದಿತ್ತೇನು? ಇಲ್ಲಪ್ಪ, ಬಂದಿಲ್ಲಪ್ಪ. ಥ್ಯಾಂಕ್ ಯು. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಯೂಟ್ಯೂಬಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ತ್ರಾಟಕ ಧ್ಯಾನ ಅಂದರೆ ಏನು? ಯಾಕೆ ಇದನ್ನ ಮಾಡಬೇಕು ಅಣ್ಣ? ದಯವಿಟ್ಟು ತಿಳಿಸಿಕೊಡಿ ಅಂತ ಕೇಳ್ತಾರೆ ಅಣ್ಣ. ಈ Trataka is a part of dhyana. There are two types of Trataka. One is open Trataka, one is closed Trataka. ಸೊ ಧ್ಯಾನ ಅನ್ನೋದು ನಾವು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ, ನಮ್ಮ ವೆಬ್ಸೈಟ್ ನಲ್ಲಿ ಇದೆ. ದಯವಿಟ್ಟು ಅದನ್ನು ಹೋಗಿ ಅಲ್ಲಿ ತಿಳ್ಕೊಳ್ಳಿ. ವೆಬ್ಸೈಟ್ ಸಾಕಷ್ಟು ಕಷ್ಟ ಬಿದ್ದು ಎಲ್ಲ ಮಾಡಿದ್ದಾರೆ ನಮ್ಮ ಗ್ರೂಪ್ ನಲ್ಲಿ. ಅದ್ಮೇಲೆ ಹೋಗಿ ನಿಮ್ಗೆ ಈ ಕ್ವಶನ್ಸ್ ಕೇಳೋ ಬದಲು ದಯವಿಟ್ಟು ವೆಬ್ಸೈಟ್ ಅಲ್ಲಿ ಹೋಗಿ ಸರ್ಚ್ ಮಾಡಿ, ನಿಮ್ಗೆಲ್ಲ ಆನ್ಸರ್ ಸಿಗ್ತದೆ ಅಲ್ಲಿ. ಶೋರ್ ಅಣ್ಣ, ಇಲ್ಲಿ ಪೋಸ್ಟ್ ಲಿಂಕ್ ಅಣ್ಣ. ಅಣ್ಣ, ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಾರೆ ಅಣ್ಣ ಚಾಟಲ್ಲಿ. ನಮಸ್ತೆ ಸತೀಶ್ ಅಣ್ಣ, ಹೌ ಮಂತ್ಲಿ ಸೈಕಲ್ ವುಡ್ ಎಫೆಕ್ಟ್ ದ ಸಾಧಕ ಅಂತ ಕೇಳ್ತಾರೆ ಅಣ್ಣ. ಮಂತ್ಲಿ ಸೈಕಲ್ ಬಂದ್ಬಿಟ್ಟು ನೋಡಿ, ಲೇಡೀಸ್ಗೆ ಅದೊಂದು ಕ್ಲೆನ್ಸಿಂಗ್ ಪ್ರೋಸೆಸ್. ಅದು ಆ ಸಮಯದಲ್ಲಿ ದೇರ್ ಫಿಸಿಕಲ್ ಬಾಡಿ ಬಿಕಮ್ ವೆರಿ ವೀಕ್ ಅಂಡ್ ಇಟ್ ವಿಲ್ ಟೇಕ್ ಎ ಡಿಫ್ರೆಂಟ್ ವೇ ಆಫ್ ಸಿಸ್ಟಮ್ ಅದು. ಸೊ ಆ ಸಮಯದಲ್ಲಿ ಅವ್ರು ಬಂದ್ಬಿಟ್ಟು ಋಷಿಗಳು ಸ್ಥಾಪಿತ ದೇವಸ್ಥಾನಕ್ಕೋ ಇಲ್ಲ ಬೀಜಾಕ್ಷರ ಮಂತ್ರ ಯೂಸ್ ಮಾಡಿದ್ರೆ ಏನಾಗ್ತದೆ, ಅಲ್ಲಿರೋ ಎನರ್ಜಿ ಇಸ್ ಟೂ ಮಚ್, ದೇ ಕೆನಾಟ್ ವಿತ್ಸ್ಟ್ಯಾಂಡ್ ಇಟ್. ಅದು ಇವ್ರ ಒಳಗಡೆ ಹೋದ್ರೆ ಇಟ್ ವಿಲ್ ಅಫೆಕ್ಟ್ ದೇರ್ PCOD ಅಂಡ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂಡ್ ಆಲ್ ದೋಸ್ ಥಿಂಗ್ಸ್. ದಟ್ ಈಸ್ ವೈ ಋಷಿಗಳು ಆ ಕಾಲದಲ್ಲಿ ಹೇಳಿದ್ದಾರೆ, ಈ ಸಮಯದಲ್ಲಿ ಯಾರು ಬೀಜಾಕ್ಷರ ಮಂತ್ರ ಜಪ ಮಾಡಬಾರ್ದು, ಇಲ್ಲ ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತ. ದಿಸ್ ಇಸ್ ದ ರೀಸನ್. ಧನ್ಯವಾದಗಳು ಅಣ್ಣ. And their mental stability will also be very, very wavering. It will not be stable, it will be. They cannot do any sadhana perfectly ಆ ಸಮಯದಲ್ಲಿ. ಧನ್ಯವಾದಗಳು ಅಣ್ಣ. ಮಂಜುಳಾ ಅಕ್ಕ ಮಾತಾಡಿ ಅಕ್ಕ. ನಮಸ್ಕಾರ ಸತೀಶ್ ಅಣ್ಣ. ನಮಸ್ಕಾರಮ್ಮ. ನಾನು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೇಕು ಅಣ್ಣ. ಹೇಳಿಮ್ಮ. ಮೊನ್ನೆ ಟ್ಯೂಸ್ಡೇ ನನ್ನದು ಪೀರಿಯಡ್ಸ್ ಎಲ್ಲ ಆಗಿತ್ತು. 5 days ಆದ್ಮೇಲೆ ನಾನ್ ಮತ್ತೆ ಪೂಜೆ ಎಲ್ಲ ಮಾಡಿ ಟ್ಯೂಸ್ಡೇ ಪೂಜೆ ಮಾಡ್ಕೊಂಡು ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕುತ್ಕೊಂಡೆ ಅಣ್ಣ. ನೆಲದ ಮೇಲೆ ನಾನು ಅವ್ರನ್ನ ಎಲ್ಲೂ ನೋಡಿಲ್ಲ. ಅಮ್ಮ ಅಂದ್ರೆ ದೇವಿ ತರ ಕಿರೀಟ ಏನು ಇಲ್ಲ ಅಣ್ಣ, ಫುಲ್ಲು ಶಾರ್ಪ್ ಆಯ್ತು. ನೆಲದ ಮೇಲೆ ಅವ್ರ ಚಿತ್ರ ಬಂತು. ಮತ್ತೆ ಹಂಗೆ ನಾನು ನೋಡ್ತಾನೆ ಇದ್ದೆ. ಅದು ಫುಲ್ಲು ಶಾರ್ಪ್ ಐಸು, ಒಂಥರ ಬಬ್ಲಿ ಫೇಸು, ಡಿವೈನ್ ಗ್ಲೋ. ನೆಲದ ಮೇಲೆ ಅದ್ ಮೂಡ್ತಾ ಇದೆ. ನಮ್ದು ಗ್ರಾನೈಟ್ಸ್ ಇದೆ, ಆದ್ರೂ ಕೂಡ ನಾನ್ ಕೂತಿದೀನಿ, ನೆಲದ ಮೇಲೆ ಮೂಡ್ತಾ ಇದೆ. ಮತ್ತೆ ಬಂದು ಕುತ್ಕೊಂಡು ಕಾಲೆಲ್ಲ ಹಿಂಗ್ ಮಾಡ್ಕೊಂಡ್ ಕುತ್ಕೊಂಡ್, ಅಮ್ಮ ಯಾರಮ್ಮ ನೀವು ಅಂತ ಹೇಳ್ದೆ. ಹಂಗೆ ಸ್ಮೈಲ್ ಮಾಡ್ಬಿಟ್ಟು ಆ ಬೊಂಬೆ ಅಪೇರಿಯನ್ಸ್ ಆಗೋಯ್ತಣ್ಣ, ಹೊರ್ಟೋಯ್ತು. ಮತ್ತೆ ಯಾರು ಅಂತ ಗೊತ್ತಾಗ್ಲಿಲ್ಲ ಅಣ್ಣ. ಅದೇ ಮೇಲೆ ತಾಯಿ ಬಂದು ದರ್ಶನ ಕೊಟ್ಟಿದಾರವ ನಿಮ್ಗೆ, ಒಳ್ಳೇದು. ನೀವು ಮಾಡಿರೋ ಸಾಧನಕ್ಕೆ ಅವರು ದರ್ಶನ ಕೊಟ್ಟಿದ್ದಾರೆ ನಿಮ್ಗೆ, ಒಳ್ಳೇದಲ್ವಾ? ಅಣ್ಣ ಅದೇ ಹೊಸ ಎಕ್ಸ್ಪೀರಿಯನ್ಸ್ ಈಗೂ ಆಗುತ್ತಾ ಅಂತ ನನ್ಗೆ. ಅಲ್ಲ, ಆತರ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಮಾಡಬೇಡಿ. ಈ ಎಕ್ಸ್ಪೀರಿಯನ್ಸಸ್ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತದೆ. ಅದ್ರ ಬಗ್ಗೆ ತುಂಬಾ ಗಮನ ಕೊಡ್ಬೇಡಿ. ಧ್ಯಾನ ಪೋರ್ಷನ್ ಅದನ್ನ ಕಾನ್ಸಂಟ್ರೇಟ್ ಮಾಡಿ, ಕರೆಕ್ಟ್ ಆಗಿ ಮಾಡಿ. ಈ ತರ ಸಾಕಷ್ಟು ಬರ್ತಿದೆ ಫ್ಯೂಚರ್ ನಲ್ಲಿ. ಇದು ಏನ್ ತೋರಿಸ್ತದೆ ಅಂದ್ರೆ, ಯು ಆರ್ ಫಾಲೋಯಿಂಗ್ ದ ಸ್ಪಿರಿಚುವಲ್ ಪಾತ್ ಅಂಡ್ ಯು ಆರ್ ಡೂಯಿಂಗ್ ದ ಸಾಧನ ಪ್ರಾಪರ್ಲಿ, ಕರೆಕ್ಟ್ಲಿ ಅಂತ. ಇದು ನಿಮ್ಗೆ ಒಂದು ಪ್ಲಸ್ ಪಾಯಿಂಟ್ ಅಷ್ಟೇ. ಯಾರಣ್ಣ? ಲಕ್ಷ್ಮೀ ದೇವಿನ? ತಾಯಿ ಬಂದು ಆದಿಶಕ್ತಿ. ನಿಮ್ಮ ಮನೆ ದೇವರು ಯಾರು? ನಮ್ಮ ಮನೆ ದೇವ್ರು ಲಕ್ಷ್ಮೀ ಜನಾರ್ದನ ಸ್ವಾಮಿ. ತಾಯಿ ಲಕ್ಷ್ಮಿನೇ ಬಂದಿರ್ಬೇಕು. ಆಮೇಲೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ಆಯ್ತು ಅಣ್ಣ. ನಾನ್ ಮಲಗ್ಬೇಕಾದ್ರೆ ಗುರು ಅಮರ ಅವ್ರನ್ನ ನೆನ್ಸ್ಕೊಂಡೆ.
ಅಂದ್ರೆ ಹ್ಮ್ ಅವ್ರು ಬೇರೆ ಬೇರೆ ಇದ್ರಲ್ಲೆಲ್ಲ ಬಂದ್ರು ನನ್ಗೆ ಸಪ್ತಋಷಿ ಮಾರ್ಗ ತಗೊಳ್ಳೋವಾಗೂ ಅಷ್ಟೇ, ಗುರು ಅಮರ ಅವ್ರ ಹ್ಮ್ ಮೆಡಿಟೇಷನ್ ಮಾಡ್ದಾಗು ಅವ್ರು ಸ್ವೀಕರಿಸಿದಾಗು ಅಷ್ಟೇ ನಾನ್ ನಿಮ್ ಹತ್ರ ಹೇಳಿದೀನಿ. ಆಮೇಲೆ ಹ್ಮ್ ನಾನು ನಿಮ್ಮನ್ನೇ ನೋಡ್ಬೇಕಪ್ಪ, ನನ್ಗೆ ಯಾವಾಗ ಕೊಡ್ತೀರಾ ನಿಮ್ ದರ್ಶನ ಅಂತ ಹೇಳ್ಬಿಟ್ಟು ನೈಟ್ ನಾನ್ ಮಲಗ್ಬೇಕಾದ್ರೆ ಮೆಡಿಟೇಷನ್ ಮಾಡಿ ಮಲಗ್ದೆ. ಹ್ಮ್ ಫಸ್ಟ್ ಆ ವೈಟ್ ಬಟ್ಟೆ ಹಾಕೊಂಡಿದ್ರು. ನನ್ಗೆ ಫಸ್ಟ್ ಒಬ್ಬರ ಫೇಸ್ ಕಾಣಿಸ್ಬಿಟ್ಟು ಆಮೇಲೆ ಗುರು ಅಮರ ಅವ್ರ ಫೇಸ್ ಕಾಣಿಸ್ತು. ಅವ್ರು ಹ್ಮ್ ಅಪ್ಟಿಕಲ್ಸ್ ಹಾಕಿರ್ಲಿಲ್ಲ ಗುರು ಅಮರ ಅವರು. ಹಾ ಹ್ಮ್ ಒಂದೇ ಮನುಷ್ಯ ಒಬ್ರೆ, ಆದ್ರೆ ಒಂದು ಡಿವೈನ್ ಗ್ಲೋ ಫಸ್ಟ್ ಒಂದು ಫೇಸ್ ಬಂತು. ಅವ್ರನ್ನ ನಾನು ಎಲ್ಲೂ ನೋಡಿಲ್ಲ. ಆಮೇಲೆ ಗುರು ಅಮರ ಅವರು ಬಂದು ಸ್ಮೈಲ್ ಮಾಡಿದ್ರು ಅಣ್ಣ. ಹ್ಮ್ ಆಯ್ತಲ್ಲ, ನೀವ್ ಕೇಳಿದ್ದಕ್ಕೆ ಅವರು ದರ್ಶನ ಕೊಟ್ಟಿದಾರಲ್ಲಮ್ಮ, ಇನ್ನೇನ್ ಬೇಕು? ಅಣ್ಣ ಹೃದಯ ತುಂಬಾ ಹೃದಯ ಪೂರ್ವಕವಾಗಿ ಶ್ರದ್ಧೆಯಿಂದ ಏನು ನಾವು ಕೋರ್ಕೊಳ್ತೀವೋ ಅದು ಡಿವಿನಿಟಿ ಖಂಡಿತ ನಿಮ್ಗೆ ಅನುಗ್ರಹ ಮಾಡ್ತಾರಮ್ಮ. ಅಣ್ಣ ತುಂಬಾ ಖುಷಿ ಆಯ್ತು. ಆಮೇಲೆ ಒಳ್ಳೇದಮ್ಮ. ಇನ್ನೊಂದ್ ಕೇಳ್ಬೇಕಣ್ಣ, ಮನೆ ಹತ್ರ ನಿಂಬೆ ಗಿಡ ಇದೆ, ಅದು ಇರ್ಬೋದಾ ಬೇಡ ಅಣ್ಣ? ಇರ್ಬೋದಮ್ಮ, ಅದಕ್ಕೂ ನಿಮ್ಗೂ ಏನು ತೊಂದ್ರೆ ಇಲ್ಲ ಬಿಡಿ, ಬಿಟ್ಟಾಕಿ. ಸರಿ ಅಣ್ಣ, ನಾಳೆ ಮನೆ ಹೊತ್ತಿ ಬರ್ತಾ ಇದೀನಿ ಅಣ್ಣ. ಬನ್ನಿಮ್ಮ, ಬನ್ನಿ ಬನ್ನಿ, ಮೀಟ್ ಮಾಡೋಣ. ಬನ್ನಿ ಪ್ಲೀಸ್. ನಮಸ್ಕಾರ ಅಣ್ಣ. ನಮಸ್ಕಾರ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ನೀನ್ ಈ ತರ ಹ್ಯಾಂಡ್ ರೈಸ್ ಆಪ್ಷನ್ ಇಲ್ಲಿಗೆ ಹೋಗು, ಪಾರ್ಟಿಸಿಪೇಟ್ ಅಂತ ಹಿಂಗ್ ಹೋಗ್ಬಿಟ್ಟು ಇಲ್ಲಿಗೆ ಹೋಗ್ಬಿಟ್ಟು ಹ್ಯಾಂಡ್ ಪ್ರವೀಣ್, ಎಸ್ ಅಣ್ಣ, ಇನ್ನು ಚಾಟಲ್ಲಿ ಯಾವುದು ಪ್ರಶ್ನೆ ಬಂದಿಲ್ಲ ಅಣ್ಣ. ಯೂಟ್ಯೂಬ್ ನಲ್ಲಿ ತಗೊಳ್ಳಿ. ಹಾ ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ ಚಾಟಲ್ಲಿ. ಅಣ್ಣ ನಮಸ್ತೆ ಸತೀಶ್ ಅಣ್ಣ, ನಮ್ಮ ತಾಯಿ ತೀರು ಹೋಗಿ 6 ತಿಂಗಳಾಗಿದೆ. ಹೊಸ ಮನೆ ಉದ್ಘಾಟನೆ ಮಾಡಬಹುದಾ ಅಣ್ಣ ಅಂತ ಕೇಳ್ತಿದಾರ. ಯೂಶಲ್ ಆಗಿ 1 ಇಯರ್ ಮಾಡಬಾರ್ದಪ್ಪ ಯಾವುದು. 1 ಇಯರ್ ಆದ್ಮೇಲೆ ಅವ್ರು ಮಾಡ್ಕೋಬಹುದು. ಸರಿ ಅಣ್ಣ, ಧನ್ಯವಾದಗಳು. ಅಣ್ಣ ಯೂಟ್ಯೂಬಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಹ್ಮ್ ಸತೀಶ್ ಅಣ್ಣ, ನಾನು ದಿನನಿತ್ಯ ಗುರು ಅಮರ ಅವರಿಗೆ ವಂದಿಸಿ 108 ಸಲ ಗುರು ಅಮರ ನಾಮ ಜಪ ಮಾಡ್ತಾ ಇದ್ದೀನಿ. ನಮ್ಮ ಮಗನ ಕೌಟುಂಬಿಕ ಸಮಸ್ಯೆ ಸಾಲ್ವ್ ಆಗಿಲ್ಲ. ನಮ್ಮ ಮನೆಯಲ್ಲಿ ನಮ್ಮಿಂದ ಯಾವ ತಪ್ಪು ಆಗಿಲ್ಲ, ಮತ್ತೆ ನಾವು ಅದರಿಂದ ತುಂಬಾ ಪಶ್ಚಾತ್ತಾಪ ಪಡ್ತಾ ಇದ್ದೀವಿ. ಇದರಿಂದ ನಿಮಗೆ ಏನಾದರೂ ಸೊಲ್ಯೂಷನ್ ಇದೆನಾ ಅಂತ ಕೇಳ್ತಾರೆ. ದೇ ಹ್ಯಾವ್ ಸಮ್ ನೋಡಿ, ಫ್ಯಾಮಿಲಿ ಪ್ರಾಬ್ಲಮ್ ಅಣ್ಣ. ಇದು ಕ್ವಾಂಟಿಟಿ ಇಸ್ ನಾಟ್ ಇಂಪಾರ್ಟೆಂಟ್, ನಂಬರ್ಸ್. ಅರ್ಥ ಆಯ್ತಾ? ಹೃದಯಪೂರ್ವಕವಾಗಿ ಒಂದ್ಸತಿ ಅಮರ ಅಂದ್ರೇನು ಭಕ್ತಿಯಿಂದ ಹಿ ವಿಲ್ ರೆಸ್ಪಾಂಡ್. ಸೊ ಅವರು ಫಸ್ಟ್ ಆಫ್ ಆಲ್ ನಂಬಿಕೆಯನ್ನು ಇಟ್ಕೋಬೇಕು ಗುರು ಅಮರ ಅವ್ರ ಮೇಲೆ, ಋಷಿಗಳ ಮೇಲೆ. ಆಮೇಲೆ ಹೇಳಿದ ಪ್ರಕಾರ ಮಾಡ್ಬೇಕು. 24 ನಿಮಿಷ ಅಮರ ಅಮರ ಅಂತ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಧ್ಯಾನ ಮಾಡಿದ್ರೆ ಅವ್ರು ಖಂಡಿತ ಅವ್ರಿಗೆ ಅನುಗ್ರಹ ಮಾಡ್ತಾರೆ. ಅಂಡ್ ಇನ್ನೊಂದು, ಲೆಟ್ ದೆಮ್ ನಾಟ್ ಮಿಸ್ಅಂಡರ್ಸ್ಟ್ಯಾಂಡ್, ಹಿ ಈಸ್ ನಾಟ್ ದೇರ್ ಟು ಸಾಲ್ವ್ ದರ್ ಮೆಟೀರಿಯಲ್ ಪ್ರಾಬ್ಲಮ್ಸ್ ಅಪ್ಪ. ಹ್ಮ್ ಅರ್ಥ ಆಯ್ತಾ? ಹಿ ಈಸ್ ಬೇಸಿಕಲಿ ಹಿ ವಿಲ್ ಹೆಲ್ಪ್ ಯು ಇನ್ ಯುವರ್ ಸ್ಪಿರಿಚುವಲ್ ಪಾತ್. ಬಟ್ ಆಸ್ ಯು ಕಂಟಿನ್ಯೂ, he will also see that you overcome your material problems also slowly as per your karma. ಅರ್ಥ ಆಯ್ತಾ? ಇದು ಅರ್ಥ ಮಾಡ್ಕೊಳ್ಳಿ ಅವರು. Just if they come into the path of Vishwamaitri, their material problems will be solved. It may increase also. ಅರ್ಥ ಆಯ್ತಾ? So don't have a wrong conception and ಬರಬೇಡಿ ವಿಶ್ವಮೈತ್ರಿಗೆ. ರಿಷೀಸ್ ಆಗ್ಲಿ ಗುರು ಅಮರ ಆಗ್ಲಿ ಆ ತರ ಯಾವುದು ಪವಾಡಗಳು ಆ ತರ ಯಾವ್ದು ಮಾಡಲ್ಲ ಅವರು. ಫಸ್ಟ್ ನೀವು ನಂಬಬೇಕು ಗುರು ಅಮರ ಅವರ ಋಷಿಗಳನ್ನ. ಅವ್ರು ಏನ್ ಹೇಳಿದಾರೋ ಅದನ್ನ ನೀವು ಶ್ರದ್ಧಾ ಭಕ್ತಿ ಏಕಾಗ್ರದಿಂದ ಪಾಟಿಸ್ಬೇಕು ಅದನ್ನ. ಆವಾಗ ಅವರು ನಿಮಗೆ ಯಾವ ತರ ನಿಮ್ಗೆ ಸಹಾಯ ಮಾಡ್ಬೇಕೋ ಸ್ಪಿರಿಚುವಲಿ ಮೆಟೀರಿಯಲಿ ಅವ್ರು ಮಾಡ್ತಾರೆ. ಧನ್ಯವಾದಗಳು ಅಣ್ಣ. ಹ್ಮ್
ಒಬ್ರು ಅಣ್ಣ ಯೂಟ್ಯೂಬ್ ಅಲ್ಲಿ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಎವ್ರಿ ಒನ್ ಎವ್ರಿ ಸಫರ್ ಈಸ್ ಫ್ರಮ್ ದ ಪ್ರೀವಿಯಸ್ ಬರ್ತ್, ದೆನ್ ವಾಟ್ ಈಸ್ ದ ಸೊಲ್ಯೂಷನ್ ಇನ್ ದಿಸ್ ಲೈಫ್ ಅಂತ ಕೇಳ್ತಾರೆ. You have to catch hold of a guru who will help you and put you in the right spiritual path by doing that sadhana with belief and faith, with Shraddha Bhakti. He will cleanse that karma undergoing by the Guru helping you to a certain extent. This is what will happen. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣನೋ ಅಕ್ಕನೋ ಗೊತ್ತಿಲ್ಲ ಅಣ್ಣ, ದೇ ಆರ್ ಆಸ್ಕಿಂಗ್ ಕ್ವಶನ್ ಇನ್ ಚಾಟ್ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಅವರ ಫ್ರೆಂಡ್ ಒಬ್ರು ನಾಳೆ ಮನೆ ಕಟ್ಟೋಕೆ ಭೂಮಿ ಪೂಜೆ ಮಾಡ್ಬೇಕಂತಣ್ಣ. ನಾಳೆ ಒಳ್ಳೆ ದಿನಾನೋ ಇಲ್ವೋ ಅಂತ ಕೇಳ್ತಿದಾರಣ್ಣ. ಮತ್ತು ಅವರು ನಾಳೆ ಗುರುಗಳ ಜಯಂತಿ ಇರೋದ್ರಿಂದ ಒಳ್ಳೆ ದಿನ ಅಂತ ಹೇಳಿದಾರಂತಣ್ಣ. ದೇ ವಾಂಟ್ ಟು ಕನ್ಫರ್ಮ್ ವಿತ್ ಯು ಅಣ್ಣ. ನಾಳೆ ತೈಪೂಸಮು ಮುರುಘದ್ದು ಷಣ್ಮುಗ ತುಂಬಾ ಶ್ರೇಷ್ಠವಾದ ದಿನ, ಪ್ಲಸ್ ಗುರು ಅಮರ ಅವ್ರದ್ದು ಜಯಂತಿ ಬೇರೆ. ಅವ್ರು ಖಂಡಿತ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಅವರು ಶುರು ಮಾಡ್ಬೋದು ನಾಳೆ. ಧನ್ಯವಾದಗಳು ಅಣ್ಣ. ಅವರು ಅಕಸ್ಮಾತ್ ಬರಂಗಿದ್ರೆ ಮನೋತಿಗೆ ಬರ್ಲಿ, ನಾವು ಅದಕ್ಕೆ ಇನ್ನೊಂದು ದಾರಿ ಹೇಳ್ಕೊಡ್ತೀವಿ. ಅದನ್ನ ಆ ತರ ಮಾಡಿದ್ರೆ ಇನ್ನೂ ಒಳ್ಳೇದಾಗ್ತದೆ. ಅವ್ರಿಗೆ ಮನೆ ಕಟ್ಟೋದು ಯಾವ್ದು ಆಟಂಕ ಅಬ್ಸ್ಟಕಲ್ಸ್ ಬರಲ್ಲ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅದು ಅವ್ರ ಫ್ರೆಂಡ್ಗೆ ಅಂತ ರಿಕ್ವೆಸ್ಟ್ ಮಾಡಿದಾರಣ್ಣ. ಸರಿ ಅಲ್ಲ, ಸಿನ್ಸ್ ಹಿ ಹ್ಯಾಸ್ ಕನ್ಸರ್ನ್ ವಿತ್ ಹಿಸ್ ಫ್ರೆಂಡ್, ಹ್ಮ್ let him come and do this favor also to him. ಹಾ If he really wants his friend to go ಹಾ ahead with the smooth construction. ಓಕೆ ಅಣ್ಣ, ಧನ್ಯವಾದ. ಬಿಂದು ಅಕ್ಕ ಮಾತಾಡಿ ಅಕ್ಕ. ಹಲೋ ನಮಸ್ಕಾರ ಅಮ್ಮ. ಅಣ್ಣ, ನಮಸ್ತೆ ಅಣ್ಣ, ಚೆನ್ನಾಗಿದ್ದೀರಾ ಅಣ್ಣ? ಚೆನ್ನಾಗಿದ್ದೀನಮ್ಮ, ಹೇಳಿಮ್ಮ, ಏನು ವಿಷಯ? ಅಣ್ಣ, ಅದೇ ವೆಂಕಟೇಶ್ವರನ ನೀವು ಫಸ್ಟ್ ಮುಖ ನೋಡಿ ಆಮೇಲೆ ಪಾದ ನೋಡಕ್ ಹೇಳಿದ್ರಲ್ಲ, ಹೌದಮ್ಮ, ಯಾವಾಗ್ಲೂ ಹೇಳ್ತಾ ನೀವು ಇರ್ತೀರಲ್ಲ ನೀವು. ನೋಡಿ ವಿಗ್ರಹ ಇದೆಯಲ್ಲ, ಹಾ ನಿಮಗೆ ಅವ್ರಿಗೆ ರೈಟ್ ಸೈಡ್ ಪಾದದಿಂದ ಕ್ಲಾಕ್ ವೈಸ್ ಹಂಗೆ ಅಲಂಕಾರ ನೋಡ್ಕೊಂಡು ಕಿರೀಟ ಹತ್ರ ಬಂದು ತಿರ್ಗಾ ಹಂಗೆ ಕೆಳಗಡೆ ಬಂದು ಇನ್ನೊಂದು ಪಾದ ನೋಡಿ ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡ್ಬೇಕು ವಾಪಸ್. ತಿರ್ಗಾ ನೋಡ್ಬಾರ್ದು. ಎಲ್ಲ ದೇವ್ರು ಅಣ್ಣ, ಇದು ಒಂದೇ ಎಲ್ಲ ದೇವ್ರು? ಎಲ್ಲ ಎಲ್ಲ ಡಿವಿನಿಟೀಸ್ಗೆ ದಿಸ್ ಇಸ್ ದ ಪ್ರಿನ್ಸಿಪಲ್, ದಿಸ್ ರೂಲ್ಸ್ ಹ್ಯಾಸ್ ಟು ಬಿ ಫಾಲೋಡ್. ಆವಾಗ್ಲೇ ನಿಮ್ಗೆ ಅವ್ರದ್ದು ಹಾ. ಎನರ್ಜಿ ನಿಮ್ಗೆ ಬರ್ತದೆ. ತಿರ್ಗಾ ನೀವು ನೋಡಿದ್ರೆ ಆ ಎನರ್ಜಿ ವಾಪಸ್ ಹೋಗ್ತದೆ. ಫಸ್ಟ್ ಕಾಲಿಂದ ಸ್ಟಾರ್ಟ್ ಮಾಡಿ ಮುಖ ಎಲ್ಲ ನೋಡ್ಕೊಂಡು ಮತ್ತೆ ನಾನು ಟು ಎಂಡ್ ವಿತ್ ಫೀಟ್ ಅಲ್ವಾ ಅಣ್ಣ? ಅದರ್ ಫುಟ್ ಕ್ಲಾಕ್ ಹಾ. ವೈಸ್ ಹೋಗಿ. ಸರಿ ಅಣ್ಣ, ಫಸ್ಟ್ ಲೆಫ್ಟ್ ಇಂದ ಸ್ಟಾರ್ಟ್ ಮಾಡ್ಬೇಕು ಮತ್ತೆ? ಅಲ್ಲ, ನೀವು ವಿಗ್ರಹ ನಿಂತ್ಕೊಳ್ತೀರಲ್ಲ, ಹೌದು. ವಿಗ್ರಹಗೆ ರೈಟ್ ಸೈಡ್ ನಿಂದ ಹೋಗ್ಬೇಕು ನೀವು, ನಿಮಗೆ ಲೆಫ್ಟ್ ಸೈಡ್ ನಿಂದ ಹೋಗ್ಬೇಕು. ಹೌದಣ್ಣ, ಕರೆಕ್ಟ್ ಅಣ್ಣ, ಕರೆಕ್ಟ್ ಅಣ್ಣ. ಆತರ. ಅಣ್ಣ ಮತ್ತೆ ಅಣ್ಣ, ಗಿರಿಜಾ ಕಲ್ಯಾಣ ದೇವಸ್ಥಾನದಲ್ಲಿ ಮಾಡ್ತಾರಲ್ಲ ಅಣ್ಣ, ಯಾವತ್ ಮಾಡ್ಬೋದು ಅಣ್ಣ? ಮಾಡಿದ್ರೆ ಒಳ್ಳೇದು ಅಣ್ಣ. ಕಲ್ಯಾಣ ಮಾಡೋದು ಮನೆಯಲ್ಲಿ ಮದುವೆ ಆಗಿಲ್ಲ ಅಂದ್ರೆ ಆ ಮೇನ್ ಆ ಶುಭ ಕಾರ್ಯಕ್ಕೆ ಗಿರಿಜಾ ಕಲ್ಯಾಣ ಆಗ್ಲಿ, ಇದು ರುಕ್ಮಿಣಿ ಕೃಷ್ಣ ಕಲ್ಯಾಣ ಆಗ್ಲಿ, ಹ್ಮ್ ಆಮೇಲೆ ಶ್ರೀನಿವಾಸ ಪದ್ಮಾವತಿ ಕಲ್ಯಾಣ, ಈ ತರ ಮಾಡ್ತಾರಮ್ಮ. ಈ ತರ ಬಟ್ ನಾನು ಅನ್ಕೊಂಡ್ಬಿಟ್ಟಿದೀನಿ ಅಣ್ಣ, ಹ? ನಾನು ಅನ್ಕೊಂಡ್ಬಿಟ್ಟಿದೀನಿ ಮಾಡಿಸ್ತೀನಿ ಅಂತ. ಮಾಡಿ ಯಾವ್ದಾವ್ದು ಒಳ್ಳೆ ದೇವಸ್ಥಾನ, ಈ ಇದ್ರಲ್ಲಿ ಸೋಮೇಶ್ವರನ್ ದೇವಸ್ಥಾನ ಹಲ್ಸೂರ್ನಲ್ಲಿ ಕೇಳಿ ನೋಡಿ. ಮಲ್ಲೇಶ್ವರಂ ದೇವಸ್ಥಾನದಲ್ಲಿ ಮಾಡ್ತಾರೆ ಅಣ್ಣ. ನಾವು ಮಲ್ಲೇಶ್ವರಂ ಕಾಡುಮಲ್ಲೇಶ್ವರ ಮಾಡಿ ಅದು ಹೋಗಿ ಮಾಡ್ಕೊಳ್ಳಿ. ಯಾವ ದಿವಸ ಮಾಡಿ ಒಳ್ಳೆ. ಯಾವ ದಿವಸ ಬೇಡ, ನೋಡಿ ಅವರು ಡೇಟ್ ಕೊಡ್ತಾರೆ, ಒಳ್ಳೆ ಡೇಟ್ ಲಗ್ನ ನೋಡಿ ಕೊಡ್ತಾರೆ. ಅವ್ರು ಹೇಳಿದ್ರು, ಪೂಜಾರಿ ಹೇಳಿದ್ರು, ನಿಮ್ ನಕ್ಷತ್ರ ನಮ್ದು ಬರುತ್ತಲ್ವಾಣ ನಕ್ಷತ್ರ, ಅವಾಗ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಆಯ್ತು, ಅವ್ರು ಹೆಂಗ್ ಹೇಳ್ತಾರೆ ಆತರ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದೊಂದ್ ಕಡೆ ಒಂದೊಂದ್ ಪದ್ಧತಿ ಇರ್ತದೆ. ಮಾಡ್ಕೊಳ್ಳಿ, ಆತರ ಹೋಗಿ ಮಾಡ್ಕೊಳ್ಳಿ ದಯವಿಟ್ಟು. ಮಾಡ್ಕೊಳಕ್ ಮುಂಚೆ ಫಸ್ಟ್ ನಿಮ್ ತಂದೆ ತಾಯಿ ಆಶೀರ್ವಾದ ತಗೊಳ್ಳಿ, ಗುರು ಅಮರವಾದ ಆಶೀರ್ವಾದ ತಗೊಳ್ಳಿ, ಆಮೇಲೆ ಅತ್ರಿ ಮಹರ್ಷಿ ಆಶೀರ್ವಾದ ತಗೊಳ್ಳಿ, ಆಮೇಲೆ ಶ್ರೀ ಗಣೇಶ್ ಆಶೀರ್ವಾದ ತಗೊಳ್ಳಿ, ನಿಮ್ ಮನೆ ದೇವರ ಆಶೀರ್ವಾದ ತಗೊಳ್ಳಿ, ಆಮೇಲೆ ಪಾರ್ವತಿ ಪರಮೇಶ್ವರ ಆಶೀರ್ವಾದ.
ಸರಿ ಅಣ್ಣ. ಅದೇ ಇವಾಗ ದೇವಸ್ಥಾನಕ್ಕೆ, ಅದು ಶಿವನ್ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ನಾನು ಫಸ್ಟ್ ಸ್ಟಾರ್ಟ್ ಮಾಡ್ಬಿಟ್ಟು ಮತ್ತೆ ವಾಪಸ್ ಬರ್ಬೇಕಲ್ವಾ ಅಣ್ಣ? ಫುಲ್ ಕಂಪ್ಲೀಟ್ ಹಂಗೆ ಬರಬಾರ್ದು, ಫುಲ್ ಕಂಪ್ಲೀಟ್ ಹೌದು ಹೌದು, ಹಾಕ್ಬಾರ್ದು ಒಂದು ಅಲ್ವಾ? ಪ್ರದಕ್ಷಿಣೆ ಮಾಡ್ಬೇಕು, ಒಂದು ಪ್ರದಕ್ಷಿಣೆ. ಅಲ್ಲಣ್ಣ, ಅದೇ ಅದು ಶಿವಂದು ರೈಟ್ ಸೈಡ್ ಅಲ್ಲಿ ಇದಿರುತ್ತಲ್ವಾ, ಅದ್ ನಾವು ಮತ್ತೆ ವಾಪಸ್ ಬರ್ಬೇಕಲ್ವಾ? ಆತರ ಏನಿಲ್ಲಮ್ಮ, ಫುಲ್ ಫುಲ್ ಪ್ರದಕ್ಷಿಣೆ ನಾರ್ಮಲ್ ಮಾಡಿ. ಆಗಿ. ಹಾ, ಸರಿ ನಾರ್ಮಲ್ ಅಣ್ಣ. ಆಗಿ ಪ್ರದಕ್ಷಿಣೆ ಮಾಡಿ, ಅದೆಲ್ಲ ಏನಿಲ್ಲ ಅದೆಲ್ಲ. ಅದ್ ಯಾವ್ದೋ ದಾಟ್ಬಾರ್ದಂತ ಹೇಳ್ತಾರಲ್ವಣ್ಣ, ಅದಕ್ಕೆ. ಅದು ನಂದಿನು ಈಶ್ವರ ಇರುವಾಗ ಸೆಂಟರ್ನಲ್ಲಿ ಹೋಗ್ಬಾರ್ದು. ಓಕೆ ಓಕೆ ಓಕೆ. ಪ್ರದಕ್ಷಿಣೆ ಅನ್ನೋದು ನೀವು ಪ್ರಾಕಾರ ಆಚೆ ಮಾಡ್ತೀರಾ ಪ್ರದಕ್ಷಿಣ. ಹ್ಮ್ ಅರ್ಥ ಆಯ್ತಾ? ಹ್ಮ್ ಕೆಲವು ಕಡೆ ಓಕೆ. ನಂದಿ ಸ್ವಲ್ಪ ದೂರ ಇರ್ತದೆ, ಈಶ್ವರನ್ ಇರ್ತಾನೆ. ನಂದಿ ಗರ್ಭಗುಡಿ ಆಚೆ ಇರ್ತದೆ. ನೀವು ಅದು ಸೆಂಟರ್ ನಲ್ಲಿ ಪಾಸ್ ಆಗ್ಬಾರ್ದು, ಅಡ್ಡ ಹೋಗ್ಬಾರ್ದು ನೀವು ನಂದಿಕ್ಕೂ ಈಶ್ವರನ್ಗೂ. ಸರಿ ಅಣ್ಣ, ಆಯ್ತು, ಗೊತ್ತಾಯ್ತಣ್ಣ. ಹ್ಮ್. ಹ್ಮ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಮಸ್ಕಾರ. ನಮಸ್ತೆ. ಧನ್ಯವಾದಗಳು ಅಣ್ಣ. ಹ್ಮ್. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ನಟರಾಜನ್ ಮಾತಾಡಿ ಅಕ್ಕ, ಅನ್ಮ್ಯೂಟ್ ಮಾಡಿ ಮಾತಾಡಿ ಅಕ್ಕ. ನಮಸ್ಕಾರಮ್ಮ, ಹಲೋ ಮಾತಾಡಿ. ಗುರುಗಳೇ, ಮತ್ತೆ ನಮ್ಮ ಮನೆಯವರು ಅವ್ರ ಅಣ್ಣನ್ ಮಗ 3 ದಿನ ಆಗೈತೆ ತೀರು ಹೋಗಿ. ಇದು ಪ್ರವೀಣ್, ಅವ್ರ ವಾಯ್ಸ್ ಕಟ್ ಆಗ್ತಾ ಇದೆ. ಹೌದಣ್ಣ, ಅವರು ಹಲೋ ಮಾತಾಡಿ ಅಕ್ಕ, ಮಾತಾಡಿ ಅಕ್ಕ ನೀವು. ಅವ್ರ ಅಣ್ಣನ ಮಗ ಒಬ್ರು ತೀರೋಗಿದಾರಂತಣ್ಣ, ಅದ್ರ ಬಗ್ಗೆ ಸೌಂಡ್ ಕೇಳ್ತಿದ್ದೆ. ಹ? ಹಲೋ, ಮಾತಾಡಿ ಅಮ್ಮ. ಹೇಳಿಮ್ಮ. ನಮ್ಮ ಮನೆ ಅಣ್ಣನ್ ಮಗ ಹ್ಮ್. 3 ದಿನ ಆಗಿದೆ. ನಾಳೆ ಅವ್ರದ್ದು ಗುರುಗಳದ್ದು ಪೂಜೆ ಮಾಡ್ಬೋದಾ ಗುರುಗಳೇ? ಮಾಡಿಮ್ಮ, ಬನ್ನಿ, 3 ಪರವಾಗಿಲ್ಲ. ದಿವಸದ್ದು ಕಾರ್ಯ ಎಲ್ಲ ಮುಗ್ದಿದೆ ಇವತ್ತು. ಮುಗ್ದಿದ್ಮೇಲೆ ಬನ್ನಿ, ಏನ್ ತೊಂದ್ರೆ ಇಲ್ಲ, ಸೂತ್ಕ ಇಲ್ಲ, ಬನ್ನಿ. ಪೂಜೆ ಮಾಡ್ಬೋದಲ್ಲ ಗುರುಗಳೇ ನಾಳೆ ಮಾಡಿ ಮಾಡಿ, ಮನೆಯಲ್ಲಿ? ಮನೆಯಲ್ಲೇ ಮಾಡಿ, ಇಲ್ಲ ಬರಂಗಿದ್ರೆ ಬನ್ನಿ ಮನವತಿಗೆ. ಬರಕ್ ಆಗಲ್ಲ ಗುರುಗಳೇ, ನಮ್ ಮನೇಲಿ ಹಸುಗಳು ಬೇರೆ ಎಲ್ಲ ಇರ್ತಾವಲ್ಲ, ಬರಕ್ ಆಗಲ್ಲ. ಆಯ್ತಮ್ಮ, ಮಾಡಿ. ನಿಮ್ಮ ಇಷ್ಟ. ಮತ್ತೆ ಏನ್ ಇಷ್ಟ ಗುರುಗಳೇ ಅವರಿಗೆ? ಅವ್ರಿಗೆ ಕಾಯಿ ಒಬ್ಬಟ್ಟು ಇಷ್ಟ. ನೈವೇದ್ಯ? ಕಾಯಿ ಒಬ್ಬಟ್ಟು ಇಷ್ಟ. ಹ್ಮ್ ಮಾಡ್ತೀವಿ ಗುರುಗಳೇ, ಆಯ್ತಮ್ಮ, ಮನೆಯಲ್ಲೇ ನಮಸ್ಕಾರ. ಮಾಡ್ತೀವಿ. ಹಾ, ಧನ್ಯವಾದ. ಧನ್ಯವಾದಗಳು. ಧನ್ಯವಾದಗಳು. ಅಣ್ಣ, ಒಬ್ರು ಅಣ್ಣ ಯೂಟ್ಯೂಬ್ ಅಲ್ಲಿ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ವೆನ್ ವಿ ಪ್ರೇ ಇನ್ ಟೆಂಪಲ್, idol will give blessings in the form of falling a flower in right or left side. How to believe these things ಅಂತ ಕೇಳ್ತಿದಾರಣ್ಣ. ಫಸ್ಟ್ ಆಫ್ ಆಲ್, ಯು ವಿಲ್ ಹ್ಯಾವ್ ಟು ಬಿಲೀವ್ ದಟ್ ದ ಡಿಟಿ ಇಸ್ ಪ್ರೆಸೆಂಟ್ ದೇರ್ ಇನ್ ದ ಐಡಲ್. ಸುಮ್ಮನೆ ಹೋಗಿ ಏನೋ ಕಲ್ಲಿದೆ ಅಂತ ಮಾಡ್ತಾರೆ, ಏನ್ ಪ್ರಯೋಜನ ಇಲ್ಲ. ನೀವು ಮನಸ್ಸಿಟ್ಟು ಆ ದೇವರು ಆ ಕಲ್ಲಿನಲ್ಲಿ ಇದ್ದಾರೆ ಅಂತ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ್ರೆ, ನಿಮ್ಮ ಪ್ರಾರ್ಥನೆಗೆ ಅವ್ರು ಫ್ಲವರ್ ಕೊಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಇಟ್ ಈಸ್ ಎ ವೇ ಆಫ್ ಬ್ಲೆಸ್ಸಿಂಗ್ ಯು, ಅನುಗ್ರಹ. ಧನ್ಯವಾದಗಳು ಅಣ್ಣ. ಲತಾ ದೇವಿ ಅಕ್ಕ, ಮಾತಾಡಿ ಅಕ್ಕ. ನಮಸ್ತೆ ಸತೀಶ್ ಅಣ್ಣ. ನಮಸ್ಕಾರಮ್ಮ. ಅಣ್ಣ, ಇದು ಮಂಡೇ ಅದೇ ಮಾಂಡವ್ಯ ಋಷಿದು ಕೇವಲ್ಲಿ ಪೂಜೆ ಇದೆಯಲ್ಲ ಅಣ್ಣ, ನಿಮ್ ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಮಾಡ್ಬಿಡಿ ಅಣ್ಣ. ಇಲ್ಲಮ್ಮ, ವಸಂತ ವಲ್ಲಭ ದೇವಸ್ಥಾನ. ಹೌದು, ಅದರಿಂದ ಇದೆ ಅಲ್ಲ ಅದು. ಮಂಡೇ ಎಷ್ಟು ಗಂಟೆಗಿದೆಮ್ಮ? ಮಂಡೇ ಅದು ನಂಗೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮೇ ಹೋಗ್ತಾ ಇರೋದು ಅಣ್ಣ. ಮೋಸ್ಟ್ಲಿ ಮಾರ್ನಿಂಗ್ ಇಂದ ಇರುತ್ತೆ ಅನ್ಸತ್ತೆ ಅಣ್ಣ ಅದು. ಸರಿನಮ್ಮ, ಹೇಳ್ತೀನಮ್ಮ. ಆಯ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು ನಮಸ್ಕಾರ. ಪ್ರವೀಣ್. ನಮಸ್ತೆ ಅಣ್ಣ. ಧನ್ಯವಾದ. ನಮಸ್ತೆ. ಅಣ್ಣ, ವಿಲ್ ವೇಟ್ ಫಾರ್ ಸಮ್ ಟೈಮ್ ಅಣ್ಣ.
ಅದೇ ಅವ್ರು ಲತಾ ಅವ್ರು ಹೇಳಿದ್ರಲ್ಲ ಪ್ರವೀಣ್, ಹಾ ಅಣ್ಣ. ಆ, ಸೋಮವಾರ ವಸಂತ ವಲ್ಲಭರಾಯ ದೇವಸ್ಥಾನ ಉತ್ರಳಿ ಹ್ಮ್. ಅದು ಸ್ಥಾಪಿತ ಮಾಡಿದ್ದು ಮಾಂಡವ್ಯ ಮಹರ್ಷಿ. ಅವ್ರದ್ದು ಪೂಜೆ ಇಟ್ಕೊಂಡಿದ್ದಾರೆ ಅವ್ರ ಗುಹೆಯಲ್ಲಿ. ಯಾರ್ಯಾರು ಹೋಗ್ಬೇಕಂತಿದಾರ ಹೋಗಿ ಆ ಒಂದು ಸೇವೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಂಡು ಮಾಂಡವ್ಯ ಮಹರ್ಷಿ ಬ್ಲೆಸ್ಸಿಂಗ್ಸ್ ತಗೊಂಡು ಬರ್ಬೋದು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ಆ, ನಮಸ್ತೆ ಸತೀಶ್ ಅಣ್ಣ. ಬಿಟ್ವೀನ್ ದ ಟೂ ಐಬ್ರೋ ಹೇರ್ ಕವರ್ ಆಗಿರುತ್ತಲ್ಲ ಅಣ್ಣ, ಅವರಿಗೆ ಸ್ವಲ್ಪ ಸ್ವಲ್ಪ ಚೆನ್ನಾಗಿರುತ್ತೆ. ಒಬ್ಬರಿಗೆ ಈಸ್ ಇಟ್ ಸಿಗ್ನಿಫೈಸ್ ಎನಿ ಗುಡ್ ಆರ್ ಬ್ಯಾಡ್ ಅಂತ ಕೇಳ್ತಾರಣ್ಣ. ಇಲ್ಲ, ಅದು ಅವರು ಒಂದು ಫಿಸಿಕಲ್ ಫ್ರೇಮ್ ಯಾವ ತರ ಆಗಿದೆಯೋ ಆ ತರ ಬರ್ತದೆ. ಅದು ಅದಕ್ಕೇನು ಸ್ಪೆಸಿಫಿಕ್ ಆಗಿ ಏನು ಅರ್ಥ ಇಲ್ಲ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. We'll wait for 2 minutes ಅಣ್ಣ. We do not have any questions. ಅಣ್ಣ, ಒಬ್ರು ಅಕ್ಕ ತಮಗಾದ ಅನುಭವನ ಹೇಳ್ಕೊತಿದಾರಣ್ಣ. ಆ, ಹ್ಮ್. ನಮಸ್ತೆ ಸತೀಶ್ ಅಣ್ಣ. ಮೊನ್ನೆ ನನ್ನ ಫ್ರೆಂಡ್ಗೆ ಅಮರ ಗುರುಗಳ ಬಗ್ಗೆ ಹೇಳಿದೆ. ನಾನು ವಿಶ್ವಮೈತ್ರಿ ಗ್ರೂಪ್ನಲ್ಲಿ ಬಗ್ಗೆ ಹೇಳಿದೆ. ಬಟ್ ನಾನು ಮೊದಲು ಹೇಳಬೇಕು ಅಂದ್ಕೊಂಡು ಇರಲಿಲ್ಲ. ಹಾಗೆ ಹೇಳಿದೆ. ಅಮರ ಗುರುಗಳ ಬಗ್ಗೆ ಹೇಳಬೇಕಾದ್ರೆ ನನ್ನ ಧ್ವನಿ ತುಂಬ ಭಾರವಾಗಿತ್ತು. ಏಕೆ ಗೊತ್ತಿಲ್ಲ ಅಣ್ಣ, ಲಿಟ್ರಲಿ ಬಹಳ ಭಾರವಾಗಿತ್ತು ಅಂತ ಹೇಳ್ತಾರಣ್ಣ. ಮೇ ಬಿ ನಮ್ ಗುರು ಅಮರ ಅವ್ರದ್ದು ಇನ್ಫ್ಲೂಯೆನ್ಸ್ ಆಗಿರ್ಬೇಕು ಹೇಳಿರುವಾಗ. ಸೊ ಅದೇ ಅವರು ಅವ್ರನ್ನ ಸೂಪರ್ ಇಂಪೋಸ್ ಮಾಡಿದ್ದಾರೆ, ಅದಕ್ಕೆ ಅವ್ರಿಗೆ ಆ ಒಂದು ಎಫೆಕ್ಟ್ ಕಾಣಿಸ್ತದೆ. ಧನ್ಯವಾದಗಳು. ಅಣ್ಣ, ಒಬ್ರು ಅಕ್ಕ ತಮಗಾದ ಅನುಭವವನ್ನು ಹಂಚ್ಕೊಂಡಿದಾರಣ್ಣ. ಆ, ನಮಸ್ತೆ ಸತೀಶ್ ಅಣ್ಣ. 3 ತಿಂಗಳಿನಿಂದ ಮುನವತಿಗೆ ಬರಬೇಕು ಅಂದುಕೊಂಡಿದ್ದೆ, ಸಾಧ್ಯ ಆಗಲಿಲ್ಲ. ಆದರೆ ನಾಳೆ ಜಯಂತಿ ದಿನ ಬರುವ ಅವಕಾಶ ಸಿಕ್ಕಿದೆ ಅಣ್ಣ. ಇಂದು ಬೆಳಗಿನ ಜಾವದಲ್ಲಿ ಕನಸಿನಲ್ಲಿ ಬೃಹತ್ ಆಕಾರದ ಕೇಸರಿ ಬಣ್ಣದ ಸೂರ್ಯ ಉದಯಿಸುವ ಚಿತ್ರ. ಆ ಚಿತ್ರದ ಮುಂದೆ ಯಾರೋ ಹಾದು ಹೋದಂತೆ ಆಯ್ತು ಅಣ್ಣ, ಎಚ್ಚರವಾಯ್ತು ಅಣ್ಣ ಅಂತ ಬರ್ಕೊಂಡಿದಾರಣ್ಣ. ಗುರು ಅಮರ ಅವರೇ ಅವ್ರಿಗೆ ದರ್ಶನ ಕೊಟ್ಟಿದಾರಪ್ಪ. ಧನ್ಯವಾದಗಳು ಒಳ್ಳೇದು. ಅಣ್ಣ. ಧನ್ಯವಾದಗಳು. ಹಾ. ಸದಾನಂದಣ್ಣ ಮಾತಾಡಿ ಅಣ್ಣ. ಸರ್, ಗುಡ್ ಈವ್ನಿಂಗ್ ಸರ್. ನಮಸ್ಕಾರಪ್ಪ. ನಮಸ್ಕಾರ ಸರ್. ಅದೇ ಸರ್, ನಾನು ಅದೇ ಸ್ವಲ್ಪ ತಿಂಗಳಿಂದ ಒಂದು 3 ವರ್ಷ ಮಾಡ್ತಾ ಇದ್ದೇನೆ ಸರ್. ಆಮೇಲೆ ಹಲೋ ಸರ್. ಅಣ್ಣ, ಹೇಳಿ, ನಿಮ್ಮ ಹೇಳಿ, ವಾಯ್ಸ್ ಕೇಳಿಸ್ತದೆ. ಹೇಳಿ ಅಣ್ಣ. ಅದೇ ಸರ್, ಇವಾಗ ನನಗೆ ಲಾಸ್ಟ್ 1 ತಿಂಗಳ 2 ತಿಂಗಳಿಂದ ಪೂಜೆ ಮಾಡೋಕ್ಕೂ ಟೈಮ್ ಆಗ್ತಿಲ್ಲ ಸರ್. ಬೆಳಿಗ್ಗೆ 9 ಗಂಟೆ ಎಲ್ಲ ಮನೆ ಬಿಡ್ಬೇಕು ಸರ್ ನಾವು. ಹಂಗಾಗಿ ನಮಗೆ ಏನು ಆಲ್ಟರ್ನೇಟಿವ್ ಸರ್ ನಮಗೆ? ನೀವು ಸ್ವಲ್ಪ ರೀಶೆಡ್ಯೂಲ್ ಮಾಡ್ಕೊಳ್ಳಿ ನೀವು ಎದ್ದೇಳೋದು. ಸರ್, ನಾವು ಎದ್ರೆ ಕೂಡ ಹೆಂಗಿರುತ್ತೆ ಅಂತಂದ್ರೆ ಸರ್, ವಾಕಿಂಗ್ ಹೋಗ್ಲೇಬೇಕು ಸರ್, ಸ್ವಲ್ಪ ಹೆಲ್ತ್ ರೀಸನ್ಸ್ ಇಂದ. ಆಮೇಲೆ ಮತ್ತೆ ಮಕ್ಕಳನ್ನ ಬಿಟ್ಟ ಮೇಲೆ ನಾವು ಫ್ರೀ ಆಗೋದು ಸರ್. ಮಕ್ಕಳನ್ನ ಕಾಲೇಜ್ ಸ್ಕೂಲ್ ಬಸ್ಸಿಗೆ ಬಿಡ್ಬೇಕು ಸರ್. ಎಷ್ಟು ಸ್ಕೂಲ್ ಗಂಟೆಗೆ ಬಸ್ ಎದ್ದೇಳ್ತೀರಾ?
ಸರ್ 6:30 ಎದ್ಬಿಡ್ತೀವಿ ಸರ್ ನಾವು. ಸ್ವಲ್ಪ 5:30 ಎದ್ದೇಳಿ, 1 hour ಬಿಫೋರ್ ಮಾಡ್ಕೊಳ್ಳಿ. ಸರ್ ಅದು ಹೆಂಗಾಗುತ್ತೆ ಅಂತಂದ್ರೆ ಮನೆ ಒಳಗೆ ನಾವು ಕಸ ಹೊಡಿಲಿಲ್ದಂಗೆ ನಾವು ಪೂಜೆನೂ ಮಾಡೋದಿಲ್ಲ ಸರ್ ನಮ್ಮ ಮನೆ ಒಳಗಡೆ ಎಲ್ಲ. ಅವರಿಗೆ ಪಾಪ ಅಡಿಗೆ ಮಾಡ್ಬೇಕಾಗಿರುತ್ತೆ ಸರ್. ಆ ಟೈಮ್ ಒಳಗಡೆ ಅಡಿಗೆ ಮಾಡಿ ಕ್ಯಾರಿಯರ್ ಕಟ್ಟೋದೆಲ್ಲ ಅವ್ರದ್ದಾಗಿರುತ್ತೆ ಸರ್. ನಾವು ಸ್ವಲ್ಪ ಬೆಳಿಗ್ಗೆ ವಾಕಿಂಗ್ ಹೋಗ್ಲಿಲ್ಲ ಅಂದ್ರೆ ಹೋಗೋದಿಲ್ಲ ಅಂತೇಳಿ ಅವರು ನಮ್ಮನ್ನ ಕಳಿಸ್ತಾರೆ ಸರ್ ವಾಕಿಂಗಿಗೆ. ಈ ಥರ 8 ಗಂಟೆ ಆಗೇ ಬಿಡುತ್ತೆ ಸರ್. ನಾವು 9 ಗಂಟೆಗೆಲ್ಲ ಟಿಫನ್ ಮಾಡಿ ಬಿಡ್ಬೇಕು ಸರ್ ಮನೆ. ಆ ಥರ ಆಗ್ಬಿಟ್ಟಿದೆ ಸರ್. ಹಾ, 1 hour. ನಿಮಗೆ ಧ್ಯಾನ ಮಾಡಿ ಪೂಜೆ ಬಿಟ್ಬಿಡಿ. ಧ್ಯಾನ ಇಸ್ ದ ಹೈಯೆಸ್ಟ್ ಫಾರ್ಮ್ ಆಫ್ ಮೆಡಿಟೇಷನ್, ಪ್ರೇಯರ್. ಮಾಡ್ತಾ ಇದ್ದೀನಿ ಸರ್. ಬೆಳಗ್ಗೆ 3:30 ಎದ್ದೇಳಿ, ಎದ್ಬಿಟ್ಟು 24 minutes ಧ್ಯಾನ ಮಾಡಿ ಮಲ್ಕೊಳ್ಳಿ. ಓಕೆ ಸರ್. ದಟ್ ಸಾಲ್ವ್ಸ್ ಯುವರ್ ಪ್ರಾಬ್ಲಮ್. ಪೂಜೆ ಇಸ್ ಓನ್ಲಿ ರಿಚುವಲ್ ತರ, ಅದು ರೊಟೀನ್ ಇದು. ಓಕೆ ಸರ್. ಆಯ್ತಾ? ಇಟ್ ಈಸ್ ಲೈಕ್ ಯು ಆರ್ ಗೋಯಿಂಗ್ ಟು ನರ್ಸರಿ ಸ್ಕೂಲ್. ಅದು ಪೂಜೆ ಮಾಡೋದು. So, ಧ್ಯಾನ ಮಾಡಿ, ಅದನ್ನ ಬಿಟ್ಟಾಕ್ಬಿಟ್ಟು ಧ್ಯಾನ ಪರ್ಫೆಕ್ಟ್ ಆಗಿ ಮಾಡಿ. 3:30 ಎದ್ದು 4 ಗಂಟೆ ತನಕ ಮಾಡ್ಬಿಟ್ಟು ಮಲ್ಕೊಳ್ಳಿ. ಸರ್ ಎಚ್ಚರ ಆಗುತ್ತೆ ಅದು ಸಾಲ್ವ್ ಆಗ್ತದೆ ನಿಮ್ ಪ್ರಾಬ್ಲಮ್, ಬಿಡಿ. ಸರ್ ನಾಳೆ ಬರ್ತಾ ಇದ್ದೀನಿ ಸರ್ ನನ್ನ ಮನೋತ್ರಿಗೆ. ಬನ್ನಿ ಮಾತಾಡೋಣ ಡೈರೆಕ್ಟ್ ಆಗಿ. ಸರಿ ಸರ್ ಬರ್ತೀನಿ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ ಸರ್. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಧ್ಯಾನ ಮಾಡುವಾಗ ಕಿವಿಯಲ್ಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತಿದೆ, ಇದು ಇತ್ತೀಚೆಗೆ ಅನುಭವ ಆಗ್ತಿದೆ ಅಣ್ಣ ಅಂತ ಕೇಳ್ತಾರೆ ಅಣ್ಣ. ಅಲ್ಲ, ಈ ತರ ಫಿಸಿಕಲ್ ಚೇಂಜಸ್ ಇದ್ದೇ ಇರ್ತದೆ. ಅದನ್ನ ಅವರು ಅಷ್ಟು ಗಮನ ಕೊಡಬಾರ್ದು, ಸ್ಟ್ರೆಸ್ ಮಾಡ್ಕೋಬಾರ್ದು ಫಿಸಿಕಲ್ ಬಾಡಿನ. ಕ್ಯಾಶುಯಲ್ ಆಗಿ ಕೂತ್ಕೊಂಡು ಧ್ಯಾನವನ್ನು ಮಾಡ್ಬೇಕು. ಇವು ಡೈಲಿ ಎದ್ದು ಎಗ್ಗೆ ಸ್ನಾನ ಮಾಡ್ಕೊಳ್ತಾರೆ, ಊಟ ಮಾಡ್ತಾರೆ, ಟಿಫನ್, ಆ ತರ ಅವ್ರು ಎದ್ದು ಕೂತ್ಕೊಂಡು ಧ್ಯಾನ ಮಾಡ್ಬೇಕು. ಅವರು ಬಿಗಿಸ್ಕೋಬಾರ್ದು ಬಾಡಿನ, ಕ್ಯಾಶುಯಲ್ ಆಗಿ ಮಾಡ್ಬೇಕು ಅವರು. ಸರಿ ಅಣ್ಣ, ಧನ್ಯವಾದಗಳು. ಅಣ್ಣ, ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಾರಣ್ಣ, ಹೌ ಟು ಸ್ಟಾಪ್ ನೆಗೆಟಿವ್ ಥಿಂಕಿಂಗ್ ಅಂತ ಕೇಳ್ತಾರಣ್ಣ. ಹ್ಯಾವ್ ಎ ಡಿವೈನ್ ಥಾಟ್ ಆಲ್ವೇಸ್, ಹ್ಯಾವ್ ಎ ಕೈಲಾಸರ ವೈಕುಂಠಂ. ಗುರು ಅಮರ ಅವರು ಹೇಳಿದ್ದಾರೆ, ಇನ್ ಯುವರ್ ಮೈಂಡ್ ಆಲ್ವೇಸ್ ಕ್ಯಾರಿ ಎ ಕೈಲಾಸ ಆರ್ ವೈಕುಂಠಂ. Then negative thoughts will be replaced by the good divine thoughts. ಧನ್ಯವಾದಗಳು. ಅಣ್ಣ, ಒಬ್ರು ಅವರಿಗೆ ಅನುಭವನ ಹಂಚ್ಕೊಂಡಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಧ್ಯಾನ ಮಾಡಿದ ಮೇಲೆ ಮಲಗಿದಾಗ ದೇಹದಿಂದ ಹೊರಗೆ ಬಂದು ಸುತ್ತು ಆಡಿದ ಅನುಭವ 3 ಬಾರಿ ಆಗಿದೆ ಅಣ್ಣ. ಇದನ್ನು ಹೇಳಿಕೊಂಡ ಮೇಲೆ ಮತ್ತು ಅದನ್ನು ಅನುಭವ ಆಗುತ್ತಾ ಇಲ್ಲ. ಮೊದಲು ಅದನ್ನು ರೋಮಾಂಚಕ, ಮತ್ತೆ ಬೇಕು ಅನಿಸುತ್ತದೆ. ಹೊಟ್ಟೆಯ ನಾಭಿಯ ಬಳಿ ಎನರ್ಜಿ ಕಾನ್ಸಂಟ್ರೇಟ್ ಆಗಿ ಹೊರಗೆ ಹೋದ ಅನುಭವ ಅಂತ ಹೇಳ್ಕೊಂಡಿದ್ದಾರೆ. ಅದು ಆಸ್ಟ್ರಲ್ ಎಕ್ಸ್ಪೀರಿಯನ್ಸ್. ಅದಕ್ಕೆ ಅದನ್ನ ಅವರು ಕ್ಯಾಶುಯಲ್ ಆಗಿ ಮಲ್ಕೋಬೇಕು, ಫ್ರೀಯಾಗಿ ಬಿಟ್ಬಿಡ್ಬೇಕು. ಆಕ್ಚುಲ್ ಆಗಿ ಅದು ಆಚೆ ಬರ್ತದೆ ಆಸ್ಟ್ರಲ್ ಬಾಡಿ. ಇಲ್ಲ ಅಂದ್ರೆ ಅದು ರೀತಿ ಇದೆ. ಅದು ಸಪ್ತರಿಷಿ ಮಾರ್ಗದಲ್ಲಿ 3ನೇ ಚಕ್ರದಲ್ಲಿ ಒಂದು ಮೆಥಡಾಲಜಿ ಇದೆ. ಅದನ್ನು ಅವ್ರು ಪ್ರಾಕ್ಟೀಸ್ ಮಾಡ್ತಾರೆ, ದೇ ಕ್ಯಾನ್ ಕಮ್ ಔಟ್ ಆಫ್ ದ ಬಾಡಿ. ಮತ್ತೆ ಅವರು ಅದನ್ನ ಬೇರೆದವ್ರ ಜೊತೆ ಹೇಳಿಕೊಂಡಾಗ ಅದರ ಅನುಭವ ಆಗುತ್ತಿಲ್ಲ ಅಂತ ಅದೇ ಹೇಳೋದು. ಈ ತರ ಎಲ್ಲ ಸ್ಪಿರಿಚುವಲ್ ಇದು, ಇಟ್ ಶುಡ್ ಬಿ ಸೀಕ್ರೆಟ್ ಅಂಡ್ ಸೇಕ್ರೆಡ್. ವಶಿಷ್ಠ ಮಹರ್ಷಿ ಯಾವಾಗ್ಲೂ ಹೇಳ್ತಾರೆ, ನೀನ್ ಏನೇ ಸಾಧನೆ ಮಾಡು, ಸ್ಪಿರಿಚುವಲ್ ಸಾಧನೆ, ಅದನ್ನ ಸೀಕ್ರೆಟ್ ಅಂಡ್ ಸೇಕ್ರೆಡ್ ಆಗಿ ಇಟ್ಕೋಬೇಕು, ಇನ್ನೊಬ್ಬರಿಗೆ ತಿಳಿಸಬಾರ್ದು. ಪದೇ ಪದೇ ಹೇಳಿದಾರೆ ಅವರು. ನೀವು ಈವನ್ ಒಂದು ಮೆಟೀರಿಯಲ್ ಸೈಡ್, ನಿಮ್ಮ ಕೆಲ್ಸಕ್ಕೆ ಹೋಗೋದು, ಅದು ಏನು, ನೀವು ಪ್ರೋಗ್ರೆಸ್ ಮಾಡೋದು ಏನು, ಅದನ್ನು ಯಾರಿಗೂ ನೀವು ಹೇಳ್ಬಾರ್ದು. ಎವ್ರಿಥಿಂಗ್ ಶುಡ್ ಬಿ ಸೀಕ್ರೆಟ್ ಇಟ್ಕೋಬೇಕು. ಓನ್ಲಿ ವೆನ್ ಯು ಫಿನಿಶ್ ದಟ್, ನಿಮ್ ಕೈಗೆ ಫಲ ಬಂದ್ಮೇಲೆ ಆವಾಗ ಇನ್ನೊಬ್ಬರಿಗೆ ನೀವು ಹೇಳ್ಬೇಕು. ನೀವು ಇದೆಲ್ಲ ಸೂಕ್ಷ್ಮ ತಿಳ್ಕೋಬೇಕು. ಸರಿ, ಧನ್ಯವಾದಗಳು. ಓ, ಹಿಂಗಾಯ್ತಲ್ಲ ಅಂತ ಖುಷಿಯಾಗಿ ಅವ್ರು ಇನ್ನೊಬ್ಬರಿಗೆ ಹೇಳ್ತಾರೆ. ಅವ್ರು ಅದನ್ನ ದೇ ಮೇ ನಾಟ್ ಟೇಕ್ ಇಟ್ ಇನ್ ಅ ಗುಡ್ ಸೆನ್ಸ್. ಅವರು ದೇ ವಿಲ್ ಬಿ ಜೆಲಸ್ ಅಬೌಟ್ ದಟ್. ಸೊ ದಟ್ ನೆಗೆಟಿವಿಟಿ ವಿಲ್ ಅಫೆಕ್ಟ್ ಯು. ನಾವೀಗ ಗ್ಯಾಲರಿ ಬೋರ್ಡಿಗೆ ಹೋಗ್ತಾ ಇದ್ದೇವೆ.
ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ವಿಲ್ ವೇಟ್ ಫಾರ್ 2 minutes ಅಣ್ಣ. ಇಫ್ ಯು ಡೋಂಟ್ ಹ್ಯಾವ್ ಎನಿ ಕ್ವೆಶನ್ಸ್ ವಿಲ್ ವೈಂಡ್ ಅಪ್ ಅಣ್ಣ. ಓಕೆನಪ್ಪ. ಅಣ್ಣ, ಒಬ್ರು ಅಣ್ಣ ಕೇಳ್ತಿದಾರಣ್ಣ, ಗುರುಮಾತೆ ಅವರು ನಾಳೆ ಮನೋತಿಗೆ ಬರ್ತಿದಾರಣ್ಣ ಅಂತ ಕೇಳ್ತಿದಾರಣ್ಣ. ಗೊತ್ತಿಲ್ಲಪ್ಪ, ಹೇಳಕ್ಕಾಗಲ್ಲ. ಧನ್ಯವಾದ. ನಮ್ಮ ಅಣ್ಣ, ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಾರಣ್ಣ. ಎಕ್ಸ್ಪೀರಿಯನ್ಸ್ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. 3 days ಬ್ಯಾಕ್, ನೈಟ್ ಇನ್ ಸ್ಕೈ, ದ ಸ್ಟಾರ್ ವಾಸ್ ಮೂವಿಂಗ್ ಫಾಸ್ಟ್. ಆಫ್ಟರ್ 3 minutes ಇಟ್ ವ್ಯಾನಿಷಸ್ ಅಂತ ಬರ್ಕೊಂಡಿದಾರಣ್ಣ. ಅಲ್ಲ, ಸ್ಟಾರ್ಸ್ ಜನರಲಿ ದೇ ಡೋಂಟ್ ಮೂವ್ ಮಾ. ವಾಟ್ ದೇ ಹವ್ ಸೀನ್ ಇಸ್ ದೇ ಶುಡ್ ಹವ್ ಸೀನ್ ಎ ಸ್ಯಾಟಲೈಟ್. ಓಕೆ. They have mistaken it for star. Star will be twinkling. ಅರ್ಥ ಆಯ್ತಾ? Planets will not twinkle. And the moving object they have seen is a satellite. It is. There are hundreds of satellites above this earth, moving in their own orbits. ಧನ್ಯವಾದಗಳು ಅಣ್ಣ. ಹ್ಮ್. ಅಣ್ಣ, ಒಬ್ರು ಅಣ್ಣ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಅಮರ ಗುರುಗಳ ಜೊತೆಗೆ ಇದ್ದಾಗ ಯಾವುದಾದರೂ ಪವಾಡ ಮಾಡಿದಾರ ತಿಳಿಸಿಕೊಡಿ ಅಣ್ಣ ಅಂತ ಹೇಳ್ತಾರಣ್ಣ. ವೆಬ್ಸೈಟ್ ನಲ್ಲಿ ನೋಡ್ಲಿ ಪ್ರವೀಣ್ ಅವರು. ಅದ್ನಲ್ಲಿ ಎಕ್ಸ್ಪೀರಿಯನ್ಸಸ್ ನಲ್ಲಿ ಹಾ. ಒಂದು 3-4 ಮಿರಾಕಲ್ಸ್ ಅವ್ರು ಮಾಡಿರೋದು ಹೇಳಿದ್ವಿ. ಸರಿ ಅಣ್ಣ. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ನಿಮ್ಮ ಸ್ಪಿರಿಚುವಲ್ ಡೈಲಿ ರೂಟೀನ್ ತಿಳಿಸಿಕೊಡಿ ಅಣ್ಣ ಅಂತ ಕೇಳ್ತಾರಣ್ಣ. ನಂದು ಡೈಲಿ 3:30 ಎದ್ದೇಳ್ತೀನಪ್ಪ. ಬೆಳಗ್ಗೆ 1 hour ಧ್ಯಾನ ಮಾಡ್ತೀನಿ, ಆಮೇಲೆ ಮಲ್ಕೊಳ್ತೀನಿ. ತಿರ್ಗಾ 6:30 ಎದ್ದೇಳಿ ನಿತ್ಯ ಪೂಜೆ ಏನ್ ಮಾಡ್ಬೇಕೋ ನಾನು ಮಾಡ್ತೀನಿ. ಆಮೇಲೆ 9 o'clock ಸೆಟ್ ಸೀಯಿಂಗ್ ದ ಮೆಸೇಜಸ್ ಇನ್ ವಾಟ್ಸಪ್, ರಿಪ್ಲೈ ಮಾಡೋದು, ಫೋನ್ ಕಾಲ್ಸ್ ಬರ್ತದೆ. ಈ ತರ ದಿನಚರಿ ಇರ್ತದೆ. ಪ್ಲಸ್ ಐ ವಿಲ್ ಬಿ ಗೋಯಿಂಗ್ ಔಟ್ಸೈಡ್ ಟು ಮೀಟ್ ಸಮ್ ಅವರ್ ಮೆಂಬರ್ಸ್ ವೆನ್ ದೇ ಕಾಲ್ ಅಸ್. ಧನ್ಯವಾದಗಳು. ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಅಮರ ಗುರುಗಳು ದೆವ್ವ, ಭೂತ, ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಏನಾದರೂ ಹೇಳಿದ್ದಾರಾ ತಿಳಿಸಿ. ಇದು ನಿಜವೇ? ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೆ ಅದರಿಂದ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾ ಇರೋದು ಸತ್ಯ. ಅದನ್ನ ರಿಮೂವ್ ಮಾಡಕ್ಕೂ ಜನಗಳಿದ್ದಾರೆ, ಕೇರಳದಲ್ಲಿ ಇದ್ದಾರೆ ಬೇಕಾದಷ್ಟು. ಗುರು ಅಮರ ಅವರು ಅದ್ರ ಬಗ್ಗೆ ಅಷ್ಟು ಡೀಟೇಲ್ ಆಗಿ ಹೇಳಿಲ್ಲ. ನಾವು ಒಂದು ಎಕ್ಸ್ಪೀರಿಯನ್ಸ್ ಹಾಕಿದ್ವಿ ವೆಬ್ಸೈಟ್ ನಲ್ಲಿ, ಅದು ನೋಡ್ಲಿ. ಒಬ್ಬರ ಮೇಲೆ ಇರೋ ಮೋಹಿನಿ ಅದನ್ನ ನಮ್ ಮೂಲಕ ಅವ್ರನ್ನ ಅದನ್ನ ಬಿಡುಗಡೆ ಮಾಡಿದ್ರು. ಎಸ್ ಅಣ್ಣ, ಧನ್ಯವಾದಗಳು ಅಣ್ಣ. ಇದರಿಂದ ಹೆಲ್ತ್ ಸಮಸ್ಯೆನೂ ಉಂಟಾಗುತ್ತಾ ಅಣ್ಣ ಅಂತ ಕೇಳ್ತಿದಾರಣ್ಣ. ಖಂಡಿತ 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 ಹೆಲ್ತ್ ವಿಲ್ ಗ್ರೇಟ್ಲಿ ಬಿ ಎಫೆಕ್ಟೆಡ್. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ನೀವು ವೆಬ್ಸೈಟ್ ಯಾವಾಗ ಬ್ಯಾಕ್ ಆಗುತ್ತೆ ಅಂತ ಕೇಳ್ತೀರಾ? ಟುನೈಟ್ ಅಟ್ ರಾತ್ರಿ 12 ಗಂಟೆಗೆ ಬ್ಯಾಕ್ ಆಗುತ್ತೆ.
I think we do not have any questions left. ಒಂದು ಹಂಬಲ್ ರಿಕ್ವೆಸ್ಟ್ ಎಲ್ಲರಿಗೂ, ನಾಳೆ 10 ಗಂಟೆಗೆ ಬನ್ನಿ, ಯಾರ್ಯಾರು ಮನೋವತಿಗೆ ಬರ್ತಿರೋ. ಆಮೇಲೆ ಫ್ಲವರ್ಸ್, ತುಳಸಿ ಯಾವುದು ತರಬೇಡಿ. ಸಾಕಷ್ಟು ಹೂಗಳು ತಂದಿದ್ದಾರೆ, ಅದನ್ನ ಅಲಂಕಾರ ಮಾಡ್ತಾರೆ. ಸೊ ದೇರ್ ವಿಲ್ ಬಿ ನೋ ಪ್ಲೇಸ್ ಫಾರ್ putting the flowers which you bring, and it will not have a proper position to put, ಯಾಕಂದ್ರೆ ಆಲ್ರೆಡಿ ಡೆಕೋರೇಷನ್ ಆಗಿರ್ತದೆ. ಸೊ ದಟ್ ವಿಲ್ ಸ್ಪಾಯಿಲ್ ದ ಡೆಕೋರೇಟಿವ್ ಆಫ್ ದ ಎಂಟೈರ್ ಪ್ರೊಸೆಸ್ ಮಾಡಿರೋದು ಕಷ್ಟ ಬಿಟ್ಟು ಅವರು. ಸೊ ದಯವಿಟ್ಟು ಫ್ಲವರ್ಸ್, ತುಳಸಿ ತರಬೇಡಿ. ನಾಳೆ 10 ಗಂಟೆ ಒಳಗೆ ಬನ್ನಿ ದಯವಿಟ್ಟು ಎಲ್ಲ. ಆಮೇಲೆ ಬಂದಿದ್ದೆ ಗಾಡಿಗಳೆಲ್ಲ ಎಂಟರ್ ಆಗಿದೆ, ಆನ್ ದ ರೈಟ್ ಸೈಡ್ ವೇಕೆಂಟ್ ಸ್ಪೇಸ್ ಇದೆ, ಅಲ್ಲಿ ಪಾರ್ಕ್ ಮಾಡಿ. ನೆಟ್ಟಿಗೆ ಬಂದು ಒಳಗಡೆ ಅಲ್ಲಿ ಇಲ್ಲಿ ಬೇರೆ ತರ ಪಾರ್ಕ್ ಮಾಡಬೇಡಿ. ಸೊ ಲೆಟ್ us maintain some discipline when you enter ಮನೋವತಿ. And also don't go around ಸೈಟ್ ಸೀಯಿಂಗ್ ತರ ಅಲ್ಲಿ ಇಲ್ಲಿ ಹೋಗ್ಕೊಂಡು ಸುತ್ತಾಕೊಂಡು ಬರಬೇಡಿ. ಬಂದ್ಬಿಟ್ಟು ಕೃಷ್ಣ ಮಂದಿರನಲ್ಲಿ ದರ್ಶನ ಮಾಡ್ಕೊಂಡು, ಗಂಗಾ ಮಾತೆ ದರ್ಶನ ಮಾಡ್ಕೊಂಡು, ಆ ಗಣೇಶನ್ ದರ್ಶನ ಮಾಡ್ಕೊಂಡು ಒಂದ್ ಕಡೆ ಕೂತ್ಕೊಂಡು ಧ್ಯಾನ ಮಾಡಿ. ಅಲ್ಲಿ ಇಮೆನ್ಸ್ ಪರಬ್ರಹ್ಮಾಸ್ ಇನ್ಫಿನಿಟ್ ಎನರ್ಜಿ ಇಸ್ ದೇರ್. ಅದನ್ನ ಒಳಗಡೆ ತಕೊಳ್ಳಿ ನೀವು. ಇಟ್ಸ್ ಅನ್ ಆಪರ್ಚುನಿಟಿ ಫಾರ್ ಯು. ಅರ್ಥ ಆಯ್ತಾ? ಆತ್ಮಕ್ಕೆ ಅನ್ನಹಾರ ತಗೊಳ್ಳಿ. ದಟ್ ಈಸ್ ದ ಪ್ಲೇಸ್ ಫಾರ್ ಯು. ಪ್ಲೀಸ್. ಸರಿ ಹಾ. ಪ್ರವೀಣ್. ಅಣ್ಣ ಒಂದ್ ಸೆಕೆಂಡ್ ಅಣ್ಣ, ನಾಳೆ ಫ್ರೂಟ್ಸ್ ತಗೊಂಡ್ ಬರ್ಬೋದಾ ಅಂತ ಕೇಳ್ತಿದಾರೆ ಅಣ್ಣ. ಫ್ರೂಟ್ಸ್ ತಗೊಂಡ್ ಬರ್ಬೋದು, ತೊಂದ್ರೆ ಇಲ್ಲ. ಫ್ರೂಟ್ಸ್, ಸ್ವೀಟ್ಸ್ ತಗೊಂಡ್ ಬರ್ಬೋದು, ಏನ್ ತೊಂದ್ರೆ ಇಲ್ಲ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಶ್ರೀ ಕೃಷ್ಣ ಅರ್ಪಣ ಮಸ್ತಪ್ಪ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ತೆ. ಕೃಷ್ಣ ಅರ್ಪಣ ಮಸ್ತು ಅಣ್ಣ. ಥ್ಯಾಂಕ್ ಯು ಸೋ ಮಚ್. ವಾಮನ ಗುರುಭ್ಯೋ ನಮಃ. ಶ್ರೀಕೃಷ್ಣಾರ್ಪಣ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ ಅರ್ಪಣ ಮಸ್ತು ಅಣ್ಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ತೆ.